Hallelujah. 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 God bless you in this wonderful day. ಈ ಒಂದು ಸುಂದರ ದಿನದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. It's God's blessing that you are all here. ಇದು ದೇವರ ಆಶೀರ್ವಾದವಾಗಿದೆ, ನೀವೆಲ್ಲರೂ ಇಲ್ಲಿ ಕೂಡಿ ಬಂದಿರುವಂತದ್ದು. It's very nice to be in the presence of God on every Sunday and to receive God's blessings. ದೇವರ ಪ್ರಸನ್ನತೆಯಲ್ಲಿ ಪ್ರತಿ ಭಾನುವಾರ ಕಾಣಲ್ಪಡುವುದು, ಅದು ಮಾತ್ರವಲ್ಲ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದು ಬಹಳ ಉತ್ತಮವಾದದ್ದಾಗಿದೆ. Hallelujah. 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 When you come to church, we get to new energy and new power. ನೀವು ಸಭೆಗೆ ಬರುವಂತ ಸಮಯದಲ್ಲಿ ಹೊಸದಾದ ಬಲವು, ಹೊಸದಾದ ಚೈತನ್ಯವು ನಿಮ್ಮಲ್ಲಿ ಉಂಟಾಗುತ್ತದೆ. And that's what I experience in my life. If I don't come to church or if I miss any of the services, I feel that all my power gone and all my strength gone. ನಾನು ಕೂಡ ಇದನ್ನು ಅನುಭವಿಸುತ್ತೇನೆ. ನಾನು ಒಂದು ವೇಳೆ ಸಭೆಗೆ ಬರದೆ ಹೋದರೆ ನನ್ನಲ್ಲಿರುವಂಥ ಶಕ್ತಿಯು, ನನ್ನಲ್ಲಿರುವಂಥ ಪರಾಕ್ರಮವನ್ನು ನಾನು ಕಳೆದುಕೊಳ್ಳುವಂತವನಾಗಿ ಕಾಣಲ್ಪಡುತ್ತೇನೆ. Hallelujah. 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 So when you come to God's presence, God gives energy. ನೀವು ದೇವರ ಸಮ್ಮುಖಕ್ಕೆ ಬರುವಂತ ಸಮಯದಲ್ಲಿ ದೇವರು ತನ್ನ ಶಕ್ತಿಯನ್ನು ನಿಮ್ಮ ಮೇಲೆ ಆತನು ಕೊಡುವಂತವನಾಗಿರುತ್ತಾನೆ. And today's topic that what we are going to meditate upon is, are we worshiping the Lord in the right way? ಈ ದಿನದ ಸಂದೇಶದ ಶೀರ್ಷಿಕೆಯು, ನಾವು ದೇವರನ್ನು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡುತ್ತಿದ್ದೇವಾ? We come to Sunday and we come here to worship the Lord. ನಾವು ಭಾನುವಾರ ದಿನದಲ್ಲಿ ಇಲ್ಲಿ ಹಾದು ಬರುತ್ತೇವೆ, ಯಾಕೆಂದ್ರೆ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ. We pray to God, we bring our offerings, we plead with God. All these things, we sing praises, we play music. All these things, it's a part of our worship. ನಾವು ಈ ಒಂದು ಆಲಯಕ್ಕೆ ಬರುವಂಥ ಸಮಯದಲ್ಲಿ ನಾವು ಆರಾಧನೆಯನ್ನು ಮಾಡುತ್ತೇವೆ. ಅದು ಮಾತ್ರವಲ್ಲ, ಅಲ್ಲಿ ಆಡುವಂಥವರ ಸಂಗಡ ನಾವು ಕೂಡ ಅವರ ಜೊತೆಗೆ ಸೇರಿ ನಾವು ಆರಾಧಿಸುತ್ತೇವೆ. ಅದು ಮಾತ್ರವಲ್ಲ, ನಮಗೆ ಇರುವಂಥ ಕಾಣಿಕೆಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಸಮರ್ಪಿಸುತ್ತೇವೆ. ಅದು ಮಾತ್ರ ನಮಗೆ ಇರುವಂಥ ವಿಜ್ಞಾಪನೆಗಳನ್ನು ದೇವರಿಗೆ ಸಮರ್ಪಿಸುತ್ತೇವೆ. ಇದೆಲ್ಲವೂ ಆರಾಧನೆಗೆ ಅದು ಹೋಲಿಕೆಯಾಗಿದೆ. Hallelujah. Hallelujah. That's what Bible also says, that we have to worship the Lord, we have to make prayers, we have to bring our offerings. All these things are instructions and commandments of God. ಅದನ್ನೇ ಸತ್ಯದ ವಾಕ್ಯವು ಸಹ ಹೇಳುತ್ತದೆ. ನೀವು ಆಲಯಕ್ಕೆ ಬರಬೇಕು, ಆತನನ್ನು ಆರಾಧಿಸಬೇಕು, ನಿಮ್ಮ ಕಾಣಿಕೆಗಳನ್ನು ಆತನಿಗೆ ಕೊಡಬೇಕು. ಇದೇ ದೇವರ ಆಜ್ಞೆ ವಿಧಿಗಳಾಗಿವೆ. If you refer to First Chronicles chapter 16 verse 29 says, First Chronicles chapter 16 verse 29 says, give to the Lord the glory due to his name, bring an offering and come before him, worship the Lord in the beauty of his holiness. ಇಲ್ಲಿ ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. Hallelujah. So it is a commandment that we should come and give glory due to his name. ಇದು ನಮಗೆ ಕೊಟ್ಟಿರುವಂತ ಆಜ್ಞೆ ಆಗಿದೆ. ಆತನ ನಾಮಕ್ಕೆ ತಕ್ಕ ರೀತಿಯಾದ ಮಹಿಮೆಯನ್ನು ಆತನಿಗೆ ಸಲ್ಲಿಸಬೇಕು. And we have to bring offering. ಅದು ಮಾತ್ರವಲ್ಲದೆ ಆತನಿಗೆ ಎಂದು ನಾವು ಕಾಣಿಕೆಯನ್ನು ತೆಗೆದುಕೊಂಡು ಬರಬೇಕು. Worship the Lord. ಆತನಿಗೆ ಆರಾಧನೆಯನ್ನು ಸಲ್ಲಿಸಬೇಕು. How? ಯಾವ ರೀತಿಯಲ್ಲಿ? In the beauty of his holiness. ಆತನ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಆತನನ್ನು ಆರಾಧಿಸಬೇಕು. And Psalms 96:8 also says the same thing. ಅದೇ ಕೀರ್ತನೆ 96ನೇ ಅಧ್ಯಾಯದ 8ನೇ ವಾಕ್ಯವು ಸಹ ಅದನ್ನೇ ಹೇಳುತ್ತದೆ. Give to the Lord the glory due his name. Bring an offering. Come into his courts. ಅದೇ ಕೀರ್ತನೆ 96ನೇ ಅಧ್ಯಾಯದ 8ನೇ ವಾಕ್ಯವು ಸಹ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. Hallelujah. Hallelujah. So worshiping, honoring, bringing offering, all that is a part of our worship which God commanded. ಆರಾಧಿಸುವಂಥದ್ದು, ಆತನಿಗೆ ಕಾಣಿಕೆ ತೆಗೆದುಕೊಂಡು ಬರುವಂಥದ್ದು, ಆತನ ನಾಮವನ್ನು ಮಹಿಮೆ ಪಡಿಸುವಂಥದ್ದು, ಇದೆಲ್ಲವೂ ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆಯಾಗಿದೆ ಆತನನ್ನು ಆರಾಧಿಸೋದಕ್ಕೋಸ್ಕರ. But when we worship Lord, God gives certain conditions. Say Mark 12:30, it very clearly says, you shall love the Lord your God with all your heart, with all your soul, and with all your mind, with all your strength. And this is the first commandment. ಅದೇ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ, ದೇವರಾದ ಕರ್ತನು ಒಬ್ಬನೇ ದೇವರು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ,
ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆಯಾಗಿದೆ. Hallelujah. ಹಲ್ಲೆಲೂಯಾ. Hallelujah. It's very clearly says with full heart, full mind, full strength. Everything in fullness, completeness. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪೂರ್ಣವಾಗಿ, ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಮನಸ್ಸಿನಿಂದಲೂ ನೀವು ಎಲ್ಲವನ್ನು ಪೂರ್ತಿಯಾಗಿ ಮಾಡಬೇಕೆಂದು ಬರೆಯಲ್ಪಟ್ಟಿದೆ. So then it leads to a question, are we doing it as instructed? ಆತನು ಆಜ್ಞೆಯನ್ನು ಕೊಟ್ಟಿರುವ ರೀತಿಯಲ್ಲಿ ನಾವು ಅದನ್ನು ನೆರವೇರಿಸಿಕೊಂಡು ಹೋಗುತ್ತಿದ್ದೇವಾ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. Or as a normal Christian, as a part of our rituals or a part of our practice, we come and go and worship, pray, everything make as a part of rituals. ಆದರೆ ಕೆಲವು ಕ್ರೈಸ್ತರು ಮಾಡುವಂಥ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ, ಇಲ್ಲವಾದರೆ ಏನೋ ಬರಬೇಕು, ಅಲ್ಲಿ ಪ್ರಾರ್ಥನೆ ಮಾಡಬೇಕು, ಆತನ ಆರಾಧನೆ ಮಾಡಬೇಕು ಎಂಬುದಾಗಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡಿಕೊಂಡು ಹೋಗುತ್ತಿದ್ದೇವಾ? And even if it's in our routine life, whenever you go to church, you have to give offer, so you give some offer. ನೀವು ಅನುದಿನವಾಗಿ ಇದನ್ನು ಒಂದು ಕ್ರಮವಾಗಿ ನಡೆಸಿಕೊಂಡು ಬರ್ತಿರಬಹುದು. ಒಂದು ವೇಳೆ ನೀವು ಸಭೆಗೆ ಬರುವಂಥ ಸಮಯದಲ್ಲಿ ನಾನು ಕಾಣಿಕೆಯನ್ನು ಕೊಡಬೇಕು, ಅದಕ್ಕೆ ಕಾಣಿಕೆ ಕೊಡುತ್ತಿದ್ದೇನೆ. But the question is whether our prayers, our offerings, our worship, our honoring is accepted by God or not. ಇದಕ್ಕೆ ಪ್ರಶ್ನೆ ಏನೆಂದರೆ, ನೀವು ಮಾಡುವಂಥ ಆರಾಧನೆ, ನೀವು ಸಲ್ಲಿಸುವಂಥ ಕಾಣಿಕೆ, ನೀವು ಕೊಡುವಂಥ ಘನತೆ, ಗೌರವ ನಿಜವಾಗಿಯೂ ದೇವರು ಅದನ್ನು ಅಂಗೀಕರಿಸಿಕೊಳ್ಳುತ್ತಿದ್ದಾನಾ ಇಲ್ಲವಾ? If God doesn't accept that, then why do we do all these things unnecessarily? ಒಂದು ವೇಳೆ ದೇವರು ಇದನ್ನು ಅಂಗೀಕರಿಸದೆ ಹೋದರೆ ಯಾಕೆ ನಾವು ಸುಮ್ಮನೆ ಅದಕ್ಕೆ ಪ್ರಯಾಸ ಪಡುತ್ತಿದ್ದೇವೆ? So it means certain prayers, certain offerings, certain worship God accept, and certain prayers, certain offerings, certain worships are not accepted by God. ಇದರಲ್ಲಿ ನೋಡುವಂಥ ಸಮಯದಲ್ಲಿ ಕೆಲವು ಆರಾಧನೆ, ಕೆಲವು ಕಾಣಿಕೆಗಳು, ಕೆಲವು ಘನತೆ ಗೌರವ ಕೊಡುವಂಥ ದೇವರಿಗೆ ಅದನ್ನು ಅಂಗೀಕರಿಸಿಕೊಳ್ಳುತ್ತಾನೆ. ಇನ್ನು ಕೆಲವರು ಕೊಡುವಂಥ ಘನತೆ ಗೌರವ, ಕಾಣಿಕೆ ಮತ್ತೆ ಸಲ್ಲಿಸುವಂಥ ಆರಾಧನೆಯನ್ನು ದೇವರು ಅಂಗೀಕರಿಸಿಕೊಳ್ಳುವುದಿಲ್ಲ. Which side are we falling? ಯಾವ ಭಾಗದಲ್ಲಿ ನಾವು ಕಾಣಲ್ಪಡುತ್ತಿದ್ದೇವೆ? Let's see one person in the Bible. His name is Cain. That we all know, Cain. ನಾವು ಈ ಒಂದು ವ್ಯಕ್ತಿಯನ್ನು ಗಮನಿಸಿ ನೋಡೋಣ. ಸತ್ಯವೇದದಿಂದ ಆತನ ಹೆಸರು ಕಾಯನು. He brought offering to the Lord. ಆತನು ದೇವರಿಗೆ ಕಾಣಿಕೆಯನ್ನು ತೆಗೆದುಕೊಂಡು ಬಂದನು. He has done a wonderful job. ಆತನು ಸುಂದರವಾದ ಕೆಲಸವನ್ನೇ ಮಾಡಿದ್ದಾನೆ. Because his parents instructed him. Maybe, I don't know, because there were no such instruction in the Bible before that. I presume that his parents, Adam and Eve, must have brought the children the right way, giving the instruction what to do, how to worship the Lord. We have to go and honor God, because this is a part of a culture or a practice, a Christian practice. So the parents have done properly, and the children's, Cain and another his brother Abel, both of them brought offering to the Lord. It means the children also obeyed their parents. ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆ ಒಂದು ದಿನದಲ್ಲಿ ಆಜ್ಞಾ ವಿಧಿಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿರಲಿಲ್ಲ. ಹೋಗಿ ನೀವು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಬೇಕೆಂದು. ಆದರೂ ನಾನು ಭಾವಿಸಿಕೊಳ್ಳುತ್ತೇನೆ, ಈ ರೀತಿಯಾಗಿ ಅಂದುಕೊಳ್ಳುತ್ತೇನೆ, ಆತನ ತಂದೆ ತಾಯಿಗಳು ಆದಾಮ್ ಮತ್ತು ಅವಳು, ಕಾಯನಿಗೂ ಮತ್ತು ಏಬೆಲನಿಗೂ ಆ ತಂದೆ ತಾಯಿಗಳು ಈ ಒಂದು ಆಜ್ಞೆಯನ್ನು ಕಲಿಸಿಕೊಟ್ಟಿರಬಹುದು. ಹೋಗಿ ದೇವರಿಗೆ ಸಮರ್ಪಿಸಬೇಕು, ದೇವರಿಗೆ ಕಾಣಿಕೆ ರೂಪದಲ್ಲಿ ಘನತೆ ಗೌರವವನ್ನು ಸಲ್ಲಿಸಬೇಕೆಂದು ತಂದೆ ತಾಯಿಗಳು ಹೇಳಿಕೊಟ್ಟಂತ ಆ ಒಂದು ಆಜ್ಞೆಯನ್ನು ಅವರು ಚಾಚು ತಪ್ಪದೆ ಪಾಲಿಸಿಕೊಂಡು ದೇವರಿಗೆ ಸಮರ್ಪಿಸುವುದಕ್ಕಾಗಿ ಬಂದರು. So it's wonderful. So far it's wonderful. Parents taught the children, we have to honor God, worship God and all that. And children also obeyed. And they brought their offering. Both the children, they brought the offering to God. ಇದು ಒಳ್ಳೆಯ ಕೆಲಸವೇ. ತಂದೆ ತಾಯಿಗಳು ಹೇಳಿಕೊಟ್ಟಂತ ಆಜ್ಞೆಯನ್ನು ಅವರು ಪಾಲಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಅವರು ದೇವರನ್ನು ಆರಾಧಿಸುತ್ತಾ ದೇವರಿಗೆ ಕಾಣಿಕೆಯನ್ನು ಸಲ್ಲಿಸುವುದಕ್ಕಾಗಿ ಅವರು ತಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದರು. ಇದು ಒಳ್ಳೆಯದೇ. But Bible very clearly says, ಆದರೆ ಸತ್ಯವೇದ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. in the process of time it came to pass that Cain brought an offering of the fruit of the ground to the Lord, and Abel also brought the firstborn of his flock and their fat. And Lord respected Abel and his offerings, but did not respect
Cain and his offering. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅಲ್ಲಿ ಕಾಯನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೆಲನ ಕಾಣಿಕೆಯನ್ನು ಅಂಗೀಕರಿಸಿಕೊಂಡನು, ಕಾಯನ ಕಾಣಿಕೆಯನ್ನು ತಿರಸ್ಕರಿಸಿದನು. And in English, it's very clearly mentioned. Lord respected. Respect is very clear said. Lord respected Abel and also his offering. So both the people, Abel and his offerings, both God accepted it. But Cain and his offering, it says God did not respect Cain. So first question itself, Cain was not respected by God. And whatever he has offered, he has brought offering, that was also not respected by God. ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ದೇವರು ಏಬೇಲನ ಕಾಣಿಕೆಯನ್ನು ಆತನು ಗೌರವಿಸಿದನು ಎಂದು. ಆದರೆ ಕಾಯನನ ಆ ಒಂದು ಕಾಣಿಕೆಯನ್ನು ಗೌರವಿಸಲಿಲ್ಲ. ಅದರಿಂದ ನೋಡಬೇಕಾದ್ರೆ ಏಬೇಲನು ತಂದಂಥ ಕಾಣಿಕೆಯನ್ನು ದೇವರು ಗೌರವಿಸಿ ಆತನನ್ನು ಅಂಗೀಕರಿಸಿಕೊಂಡನು. ಕಾಯನನು ತಂದಂಥ ಕಾಣಿಕೆಯನ್ನು ದೇವರು ಅಂಗೀಕರಿಸಿಕೊಂಡನು, ಆದರೆ ಅದಕ್ಕೆ ಗೌರವವನ್ನು ಸಲ್ಲಿಸಲಿಲ್ಲ. ಇಲ್ಲ, ದೇವರು ಏಬೆಲನ್ನು ಅಂಗೀಕರಿಸಿಕೊಂಡರು, ಮತ್ತೆ ಅವನು ಕೊಂಡು ತಂದ ಕಾಣಿಕೆಯನ್ನು ಗೌರವಿಸಿದರು. ಎರಡು ಪಾರ್ಟ್, ಒಂದಲ್ಲ. ಪರ್ಸನ್ ಆಲ್ಸೋ ಇಸ್ ಆಫರಿಂಗ್. ದೇರ್ ಆಲ್ಸೋ ಇನ್ ಕಾಯಿನ್ ವಾಸ್ ನಾಟ್ ರೆಸ್ಪೆಕ್ಟೆಡ್ ಅಂಡ್ ಇಸ್ ಆಫರಿಂಗ್ ಆಲ್ಸೋ ನಾಟ್ ರೆಸ್ಪೆಕ್ಟೆಡ್. ದೇರ್ ಆರ್ ಟೂ ಪಾರ್ಟ್ ಇನ್ ದಿಸ್, ನಾಟ್ ಒನ್. ಇಲ್ಲಿ ಎರಡು ಭಾಗವಿದೆ. ಒಬ್ಬ ಮನುಷ್ಯನಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ದೇವರು ಅವರು ತಂದ ಕಾಣಿಕೆಯನ್ನು ಅಂಗೀಕರಿಸಿಕೊಳ್ಳುವಂಥದ್ದು. ಏಬೇಲನ ಎರಡೂ ಕಾರ್ಯಗಳನ್ನು ದೇವರು ಅಂಗೀಕರಿಸಿಕೊಂಡು ಗೌರವಿಸಿದರು. ಕಾಯನನ್ನು ತಂದಂಥ ಕಾಣಿಕೆಯನ್ನು ಅಂಗೀಕರಿಸಿಕೊಳ್ಳಲೂ ಇಲ್ಲ, ಗೌರವಿಸಲೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಸೊ ಬೋತ್ ಕಾಯಿನ್ ಆಲ್ಸೋ ಈಸ್ ಆಫರಿಂಗ್ ರಿಜೆಕ್ಟೆಡ್ ಬೈ ಗಾಡ್. ಕಾಯಿನನ್ನು ತಂದಂಥ ಕಾಣಿಕೆಯನ್ನು ದೇವರು ತಿರಸ್ಕರಿಸಿದನು. ಕಾಯಿನನ್ನು ಮತ್ತು ಕೊಂಡು ತಂದ ಕಾಯಿನನ್ನು ಮತ್ತೆ ಆತನು ತೆಗೆದುಕೊಂಡು ಬಂದಂತ ಕಾಣಿಕೆಯನ್ನು ಎರಡರನ್ನೂ ದೇವರು ತಿರಸ್ಕರಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. That's what you have to now watch. It's not just offering. It is a person also is offering. ಇಲ್ಲಿ ಬರೀ ಕಾಣಿಕೆ ಮಾತ್ರವಲ್ಲ, ಇಲ್ಲಿ ತಂದು ತೆಗೆದುಕೊಂಡು ಬರುವಂತ ಮನುಷ್ಯನನ್ನು ಮತ್ತೆ ಸಲ್ಲಿಸುವಂತ ಕಾಣಿಕೆಯನ್ನು ಎರಡರನ್ನು ನಾವು ನೋಡಿ ಗಮನಿಸಬೇಕು. So what are the causes? You have to see why God showed this partiality. Both of them brought the offerings and both of them respected God. They came to glorify God. They obeyed their parent. They done everything rightly, but still God shown partiality here. ಇಲ್ಲಿ ನೋಡಬೇಕಾದ್ರೆ ಇಬ್ಬರು ಮಕ್ಕಳು ಸಹ ತಮ್ಮ ತಂದೆ ತಾಯಿಗಳು ಹೇಳಿಕೊಟ್ಟಂತ ಆಜ್ಞೆಯನ್ನು ನೆರವೇರಿಸಿಕೊಂಡು ದೇವರಿಗೆ ಗೌರವವನ್ನು ಸಲ್ಲಿಸಬೇಕು, ಘನತೆಯನ್ನು ಸಲ್ಲಿಸಬೇಕೆಂದು ತಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದರು. ಆದರೆ ಒಬ್ಬ ವ್ಯಕ್ತಿಯ ಕಾಣಿಕೆಯನ್ನು ಮಾತ್ರ ಯಾಕೆ ದೇವರು ಅಂಗೀಕರಿಸಿಕೊಂಡರು, ಇನ್ನೊಬ್ಬ ವ್ಯಕ್ತಿಯನ್ನು ಯಾಕೆ ತಿರಸ್ಕರಿಸಿದರು ಎಂದು ನಾವು ಕೆಲವು ಕಾರ್ಯಗಳನ್ನು ನೋಡೋಣ. The first and foremost thing that what we see is God did not respect Cain. ಮೊಟ್ಟ ಮೊದಲನೇದಾಗಿ ನೋಡುವಂತ ಕಾರ್ಯ, ಕಾಯಿನನನ್ನು ದೇವರು ಅಲ್ಲಿ ಗೌರವಿಸಲಿಲ್ಲ. Because his very attitude, his personality, his thinking, his thoughts were not acceptable to God. ಯಾಕೆಂದರೆ ಆತನ ಆಲೋಚನೆಗಳು, ಆತ ನಡೆದುಕೊಂಡು ಬಂದಂತ ವಿಧಿ ದೇವರು ಅದನ್ನು ಅಂಗೀಕರಿಸಿಕೊಳ್ಳಲಿಲ್ಲ. When God was talking to Cain, he said, see, it's very clearly said, when God did not accept, Cain becomes so angry. The facial expression changed. And God asks Cain, why are you so angry, man? Why? As your countenance changed. If you do well, will you not be accepted? And if you do well, if you do not do well, sin lies at your doorstep. And its desire is for you. And you should rule over it. ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ಅಲ್ಲಿ ದೇವರು ಕಾಯಿನನನ್ನು ನೋಡಿ ಈ ರೀತಿಯಾಗಿ ಅಲ್ಲಿ ದೇವರು ಪ್ರಶ್ನೆಯನ್ನು ಕೇಳುವಂತವರಾಗಿದ್ದಾರೆ. ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ದೇವರು. ಇದರಿಂದ ಕಾಯಿನನನು ಬಹಳ ಕೋಪಗೊಂಡನು. ಅವನ ಮುಖವು
ಕಳೆಗೊಂಡಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತಿದ್ದಲ್ಲವೇ? ಅದಲ್ಲದೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. So when Cain came, God analyzed both. Cain he analyzed and his offering he has analyzed. ಇಲ್ಲಿ ಕಾಯಿನನ್ನು ಬರುವಂತ ಸಮಯದಲ್ಲಿ ಆತನು ಕೊಟ್ಟಂತ ಕಾಣಿಕೆಯನ್ನು, ಆತನು ತೋರಿಸಿದಂತ ಆ ಒಂದು ಘನತೆ ಗೌರವವನ್ನು ದೇವರು ಎಲ್ಲವನ್ನು ನೋಡಿದನು. Cain was not in the right sense. He was not having a perfect attitude before God. He was a man of angry. He was so angry. You see, Bible very clearly says when God did not accept the offering, immediately he was so angry. Very clearly, the Bible says he was so angry. Some people will get annoyed immediately. If they find they are rejected or whatever they're doing is not accepted by people or whatever their talk is not accepted, you can see them. Immediately they'll show off. Immediately the face changes. Immediately they shout. They'll be so angry. ಇಲ್ಲಿ ಕಾಯಿನನನ್ನು ನೋಡುವಂತ ಸಮಯದಲ್ಲಿ ದೇವರು ಆತನ ಕಾಣಿಕೆಯನ್ನು ತಿರಸ್ಕರಿಸುವಂತ ಸಮಯದಲ್ಲಿ ಆತನ ಗುಣಲಕ್ಷಣಗಳನ್ನು ನೋಡುವಂತ ಸಮಯದಲ್ಲಿ ಆತನಿಗೆ ಬಹಳ ಕೋಪ ಉಂಟಾಯಿತು. ಅದರಿಂದ ನೋಡುವಂತ ಸಮಯದಲ್ಲಿ ಆತನ ಗುಣಲಕ್ಷಣಗಳು ಬಹಳ ಕೋಪದಿಂದ ಆತನು ಕಾಣಲ್ಪಟ್ಟನು. ಅದೇ ರೀತಿಯಾಗಿ ಈ ದಿನದಲ್ಲಿ ಕೆಲವು ಜನರು ಸಹ ಅದೇ ರೀತಿಯಾಗಿ ಯಾರಾದರೂ ಒಬ್ಬರು ಅವರ ಕಾರ್ಯಗಳನ್ನು ಅಂಗೀಕರಿಸದೆ ಹೋದರೆ, ತಿರಸ್ಕಾರ ಮಾಡುವುದಾದರೆ ಅವರಿಗೆ ಬಹಳ ಕೋಪ ಉಳ್ಳವರಾಗುತ್ತಾರೆ. ಅದು ಮಾತ್ರವಲ್ಲ, ಅವರು ಕೋಪಗೊಂಡು ಬಹಳ ರೌದ್ರರಾಗಿ ಕಾಣಲ್ಪಡುವಂತವರಾಗಿರುತ್ತಾರೆ. They don't analyze themselves what is the wrong in their doing, but they'll get so much annoyed with other person. They're angry with other person. ಅವರು ಮಾಡ್ತಿರುವಂಥ ಕೆಲಸಗಳಲ್ಲಿ ಯಾವುದು ತಪ್ಪು ಎಂದು ಅವರು ಅದನ್ನು ನೋಡುವುದಿಲ್ಲ. ಅದರ ಬದಲಾಗಿ ಅವರು ಜನರ ಮೇಲೆ ಕೋಪ ಉಳ್ಳವರಾಗುತ್ತಾರೆ, ಕ್ರೌದ್ರ ಉಳ್ಳವರಾಗಿ ಕಾಣಿಸಿಕೊಳ್ಳುತ್ತಾರೆ. And God found that sin is at his doorstep. ದೇವರು ಅದು ಮಾತ್ರವಲ್ಲದೆ ದೇವರು ನೋಡುತ್ತಾರೆ, ಪಾಪವು ಆತನ ವಸಲಿನಲ್ಲಿ ಕಾಣಲ್ಪಡುತ್ತಿದೆ. God says, go and clean it up. Don't come with the sinful attitude, sinful mind. ಅಲ್ಲಿ ದೇವರು ಹೇಳುತ್ತಾರೆ, ಈ ರೀತಿಯಾದ ಪಾಪದ ಮನಸ್ಸಿನಿಂದ, ಹೃದಯದಿಂದ ನೀನು ಬರಬೇಡ, ಮೊದಲು ಹೋಗಿ ಅದನ್ನು ಸ್ವಚ್ಛಗೊಳಿಸು ಎಂದು ದೇವರು ಹೇಳುತ್ತಾರೆ. Go and clean yourself, cleanse yourself. ನಿನ್ನನ್ನು ನೀನೇ ಪರಿಶುದ್ಧ ಮಾಡಿಕೋ. We have to come to God with right attitude, with right mind. ನಾವು ದೇವರ ಬಳಿಗೆ ಬರುವಂತ ಸಮಯದಲ್ಲಿ ತಕ್ಕಾದ ಮನೋಭಾವದಿಂದ, ಅದು ಮಾತ್ರವಲ್ಲ ಸರಿಯಾದ ಆಲೋಚನೆಯೊಂದಿಗೆ ನಾವು ದೇವರ ಬಳಿಗೆ ಬರಬೇಕು. If our thoughts are wicked all the time, our intentions are bad, and you always think of wrong things, my dear friend, God can able to find out everything. When you are coming itself, when you are coming to the church, He knows for what purpose you are coming, what is in your mind, what is your intentions, where your mind is wandering, everything God knows. ಒಂದು ವೇಳೆ ನಿನ್ನ ಮನಸ್ಸು ಕೆಟ್ಟದಾಗಿ ಯೋಚನೆ ಮಾಡುವುದಾದರೆ, ನಿನ್ನ ಆಲೋಚನೆಗಳು ಕೆಟ್ಟದಾಗಿರುವುದಾದರೆ ದೇವರಿಗೆ ಚೆನ್ನಾಗಿ ಗೊತ್ತು. ನೀನು ಆತನ ಆಲಯದ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಆತನು ನಿನ್ನ ಆಲೋಚನೆಗಳನ್ನು ತಿಳಿದಿರುವಂಥ ದೇವನು, ನೀನು ಎಲ್ಲಿ ಇದ್ದೀಯಾ, ಎಲ್ಲಿ ನಿನ್ನ ಮನಸ್ಸು ಉಂಟು, ನೀನು ಯಾವುದನ್ನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ದೇವರಿಗೆ ಚೆನ್ನಾಗಿ ಗೊತ್ತು. Genesis chapter 6 verse 5 says, God saw the wickedness of man was great in the earth, and every imaginations of the thoughts of his heart was only evil continuously. ಇಲ್ಲಿ ಆದಿಕಾಂಡ 6ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿದನು. Here is a wicked man, whose thoughts are all the time wicked. His very imaginations were wicked. And God knows he is a man of angry. He is a murderous. He is having a murderous intention. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುವಂತ ಸಮಯದಲ್ಲಿ ಆತನ ಆಲೋಚನೆಯು ಕೆಟ್ಟದಾಗಿದೆ. ಆತನು ಆಲೋಚನೆ ಮಾಡ್ತಿರುವಂಥದ್ದು, ಆತನು ಹೃದಯದಲ್ಲಿ ಅಂದುಕೊಳ್ಳುತ್ತಿರುವಂಥದ್ದು ಕೆಟ್ಟದಾಗಿದೆ. ಅದು ಮಾತ್ರವಲ್ಲ, ಕೊಲೆ ಮಾಡುವ ಒಂದು ಆಲೋಚನೆಯೂ ಸಹ ಈ ಒಂದು ವ್ಯಕ್ತಿ ಹೊಂದಿದ್ದಾನೆ ಎಂದು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. So God did not respect Cain. The first step, God did not respect Cain there. ಮೊಟ್ಟ ಮೊದಲನೇದಾಗಿ ದೇವರು ಇದರಿಂದಲೇ ಕಾಯಿನನನ್ನು ದೇವರು ಗೌರವಿಸಲಿಲ್ಲ.
Isaiah chapter 1, verse, sorry, we can go to Isaiah chapter 1, verse 15, very clearly says, when you come to God to give your offering, God sees your hand. He says, when you spread out your hands, I will hide my eyes from you. Even though you make many prayers, I will not hear. Your hands are full of blood. Wash yourself, make yourself clean, put away the evil of your doings from before my eyes. Cease to do evil, learn to do good, seek justice, rebuke the oppressor, defend the fatherless, plead for the widow. ಇಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 15ನೇ ವಾಕ್ಯದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ. ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ನ್ಯಾಯ ನಿರತರಾಗಿರಿ. ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ. ಅನಾಥನಿಗೆ ನ್ಯಾಯ ತೀರಿಸಿರಿ. ವಿಧವೆಯ ಪಕ್ಷವಾಗಿ ವಾದಿಸಿರಿ. That's what God said to Cain also. If you do well, will not your offer accepted? Go do well. Don't do evil. That's what Bible very clearly says. God said to Cain, if you do well, it means Cain was not doing well. He was not doing right things. He was man of thought, man of evil. ಇದನ್ನೇ ದೇವರು ಕೂಡ ಕಾಯಿನನನ್ನು ನೋಡಿ ದೇವರು ಕೇಳುತ್ತಾರೆ, ನೀನು ಒಳ್ಳೆಯದನ್ನು ಮಾಡುವುದಾದರೆ, ನೀನು ಒಳ್ಳೆಯ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವುದಾದರೆ ನಾನು ನಿನ್ನ ಕಾಣಿಕೆಯನ್ನು ಅಂಗೀಕರಿಸಿಕೊಳ್ಳದೆ ಇರುವೆನು. ಇದನ್ನು ಹೋಗಿ ನೀನು ಸರಿಯಾಗಿ ಮಾಡು, ಒಳ್ಳೆಯತನವನ್ನು ಮಾಡು ಎಂದು ಕಾಯಿನನಿಗೆ ದೇವರು ಬುದ್ಧಿ ಹೇಳುತ್ತಾರೆ. ಯಾಕೆಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಕಾಯಿನನ ಆಲೋಚನೆಯು ಅದು ಕೆಟ್ಟದಾಗಿ, ಅದು ಬರೀ ಪಾಪವನ್ನು ಮಾಡುವ ರೀತಿಯಲ್ಲಿ ಕಾಣಲ್ಪಟ್ಟಿತು. Go and wash yourself. That's what God says. It is there right on the footsteps of your house. It is there waiting for you. Go and throw all the uncleanliness, all the sinful things from your house. ಇದನ್ನೇ ದೇವರು ಕಾಯಿನನಿಗೂ ಸಹ ಹೇಳುತ್ತಾರೆ, ನಿನ್ನ ಅಶುದ್ಧತ್ವವನ್ನು ತೆಗೆದುಹಾಕು. ಪಾಪವು ನಿನ್ನ ಬಾಗಿಲಿನ ಹೊಸ್ತಿನಲ್ಲಿ ಕಾಣಲ್ಪಡುತ್ತಿದೆ, ಅದನ್ನು ಮೊಟ್ಟಮೊದಲಾಗಿ ಹೋಗಿ ನಿನ್ನನ್ನು ನೀನೇ ಶುದ್ಧೀಕರಿಸಿಕೋ. ಮೊಟ್ಟಮೊದಲಾಗಿ ನಿನ್ನನ್ನು ಅಶುದ್ಧತ್ವದಿಂದ ತೆಗೆದು ಬಿಟ್ಟು ಶುದ್ಧನಾಗು ಎಂದು ದೇವರು ಆತನಿಗೆ ಹೇಳುತ್ತಾರೆ. But he did not. Cain did not listen to God, but he was angry with God. ದೇವರು ಹೇಳಿದಂಥ ವಾಕ್ಯಗಳಿಗೆ ಕಾಯಿನನನು ಅದನ್ನು ತಿರಸ್ಕರಿಸಿ ಅದಕ್ಕೆ ಕಿವಿಗೊಡದೆ ಅದರ ಬದಲಾಗಿ ದೇವರ ಮೇಲೆ ಕೋಪಗೊಂಡನು. King David says, Lord, search me, O God, know my heart today, see if there be any wicked ways in me. ದಾವಿದನು ಈ ರೀತಿಯಾಗಿ ಹೇಳುತ್ತಾನೆ, ದೇವರೇ ನನ್ನ ಹೃದಯವನ್ನು ಪರಿಶೋಧಿಸಿ ನೋಡು, ಯಾವುದಾದರೂ ಪಾಪದ ಕೃತ್ಯಗಳು ನನ್ನಲ್ಲಿ ಉಂಟಾ ಎಂದು. Lord, sanctify me with you, Lord, with your blood. ದೇವರೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. Search my heart today, see if there be any wicked ways in me. ಈ ದಿನದಲ್ಲಿ ನನ್ನ ಹೃದಯವನ್ನು ಪರಿಶೋಧಿಸಿ ನೋಡು ದೇವರೇ, ಯಾವುದಾದರೂ ಕೆಟ್ಟ ಕಾರ್ಯಗಳು ನನ್ನಲ್ಲಿ ಉಂಟಾ ಎಂದು. Cain brought offering to the God. ಕಾಯಿನನನ್ನು ದೇವರಿಗೆ ಸಲ್ಲಿಸಬೇಕೆಂದು ಕಾಣಿಕೆಯನ್ನು ತೆಗೆದುಕೊಂಡು ಬಂದನು. But God did not accept Cain himself. ದೇವರು ಕಾಯಿನನನ್ನೇ ಅಂಗೀಕರಿಸಿಕೊಳ್ಳಲಿಲ್ಲ. Then what about his offering? That's a different issue that we will talk later. ಅದು ಆತನು ತೆಗೆದುಕೊಂಡು ಬಂದಂತ ಕಾಣಿಕೆ, ಅದು ಬೇರೆ ಕಾರ್ಯವಾಗಿದೆ, ಅದನ್ನು ನಂತರ ಮಾತನಾಡುವ. Isaiah chapter 1 verse 11 says, to what purpose is this multitude of your sacrifices to me, says the Lord? I have had enough of burnt offerings of rams and the fat fed of the king. I do not delight in the blood of bulls or the lamb. When you come to appear before me, who was required of this from your hand to trample my course? Bring no more futile sacrifices, incenses in an abomination to me. ಇಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 11ನೇ ವಾಕ್ಯದಿಂದ ಓದುವಂಥ ಸಮಯದಲ್ಲಿ, ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಪ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಹೊಲೆಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ. ನನ್ನ ಪ್ರಕಾರಗಳನ್ನು
ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ವ್ಯರ್ಥ ನೈವೇದ್ಯವನ್ನು ಇನ್ನೂ ತರದಿರಿ. Who asked Cain to bring offering to God? ದೇವರಿಗೆ ಕಾಣಿಕೆ ತೆಗೆದುಕೊಂಡು ಬಾ ಎಂದು ಕಾಯಿನನಿಗೆ ಯಾರು ಹೇಳಿದರು? He himself came on his own, ಆತನೇ ಬಂದನು. but he was not right with God. ಆದರೆ ದೇವರ ದೃಷ್ಟಿಯಲ್ಲಿ ಆತನು ಸರಿಯಾಗಿ ಕಾಣಲ್ಪಡಲಿಲ್ಲ. That's what Bible says. If a person is not right with God, whatever the offering he brings, any amount of offering he brings, any amount of prayer he makes, any amount of worship he makes, that is not acceptable to God. ಅದೇ ರೀತಿಯಾಗಿ ನಾವು ನೋಡುವಂಥ ಸಮಯದಲ್ಲಿ ಒಂದು ವೇಳೆ ಒಬ್ಬ ವ್ಯಕ್ತಿಯು ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಕಾಣದೆ ಹೋದರೆ, ಒಂದು ವೇಳೆ ಆತನು ಎಷ್ಟೇ ಒಂದು ಆರಾಧನೆ ಮಾಡಿದರು, ಎಷ್ಟೇ ಒಂದು ಕಾಣಿಕೆಯನ್ನು ತಂದರು, ಎಷ್ಟೇ ಪ್ರಾರ್ಥಿಸಿದರೂ ಸಹ ದೇವರು ಅದನ್ನು ಅಂಗೀಕರಿಸಿಕೊಳ್ಳುವುದಿಲ್ಲ. Hallelujah. ಹಲ್ಲೆಲೂಯಾ. Hallelujah. First, we have to cleanse ourselves. ಮೊಟ್ಟ ಮೊದಲದಾಗಿ ನಮ್ಮನ್ನು ನಾವೇ ಶುದ್ಧೀಕರಿಸಿಕೊಳ್ಳಬೇಕು. Whether our thoughts, our mind is right with God. ಮೊಟ್ಟ ಮೊದಲಾಗಿ ನಾವು ನೋಡಬೇಕು, ನಮ್ಮ ಆಲೋಚನೆಗಳು, ನಮ್ಮ ಹೃದಯವು ದೇವರ ಆಲೋಚನೆಯ ರೀತಿಯಾಗಿ ಕಾಣಲ್ಪಡುತ್ತಿದೆಯಾ? Whether God will accept me first. ಮೊಟ್ಟ ಮೊದಲಾಗಿ ದೇವರು ನನ್ನನ್ನು ಅಂಗೀಕರಿಸಿಕೊಳ್ಳುತ್ತಾನ? But Cain was not respected by God. ಆದರೆ ಕಾಯಿನನನ್ನು ದೇವರು ಎಂದಿಗೂ ಆತನನ್ನು ಗೌರವಿಸಲಿಲ್ಲ. If you do good, will not your offering accepted by God? That's what God himself asked Cain. ಇಲ್ಲಿ ಕಾಯಿನನನ್ನು ನೋಡಿ ದೇವರು ಹೇಳುತ್ತಾರೆ, ನೀನು ಒಳ್ಳೆತನವನ್ನು ಮಾಡಿರುವುದಾದರೆ ನಾನು ನಿನ್ನ ಕಾಣಿಕೆಯನ್ನು ಅಂಗೀಕರಿಸದೇ ಇರುವೆನೋ ಎಂದು ದೇವರು ಕಾಯಿನನನ್ನು ನೋಡಿ ಹೇಳುತ್ತಾರೆ. Go and do good things. ಒಳ್ಳೆಯ ಕಾರ್ಯವನ್ನೇ ಮಾಡು. Oh my dear friend, ನನ್ನ ಪ್ರೀತಿಯ ಸ್ನೇಹಿತನೇ, it is the person God sees first, then the offering. ಮೊಟ್ಟ ಮೊದಲಾಗಿ ದೇವರು ನೋಡುವಂಥದ್ದು ವ್ಯಕ್ತಿಯಾಗಿದ್ದಾರೆ, ನಂತರ ಆತನು ತರುವಂತ ಕಾಣಿಕೆಯನ್ನು ದೇವರು And ನೋಡುವಂತ. second, now we see is the offering. ಎರಡನೇದಾಗಿ ಆತನು ನೋಡುತ್ತಾನೆ ಆತನು ತರುವಂತ ಕಾಣಿಕೆಯನ್ನು. What type of offering he has brought to God? ಯಾವ ರೀತಿಯಾದ ಕಾಣಿಕೆಯನ್ನು ಕಾಯಿನನನ್ನು ತೆಗೆದುಕೊಂಡು ಬಂದಿದ್ದಾನೆ? Nowhere is mentioned in the Bible what type of offering Cain has brought, but we can infer certain things. ಸತ್ಯವೇದದಲ್ಲಿ ಇದೇ ರೀತಿಯಾದ ಒಂದು ಕಾಣಿಕೆಯನ್ನು ಕಾಯಿನನ್ನು ತೆಗೆದುಕೊಂಡು ಬಂದಿದ್ದಾನೆ ಎಂದು ಎಲ್ಲೂ ಬರ್ದಿಲ್ಲ, ಆದರೆ ಊಹಿಸಿಕೊಂಡು ಕೆಲವೊಂದು ಕಾರ್ಯಗಳನ್ನು ನಾವು ಮಾತನಾಡಬಹುದು. Because Bible says Cain has brought his offering as a routine matter, as a ritual. ಆತನು ಏನೋ ಸಾಂಪ್ರದಾಯಿಕ ರೀತಿಯಲ್ಲಿ ಕಾಯಿನನು ತಾನು ದೇವರಿಗೆ ಸಮರ್ಪಿಸಬೇಕೆಂದು ಕಾಣಿಕೆಯನ್ನು ತೆಗೆದುಕೊಂಡು ಬಂದನು. But Abel, his own brother, his younger brother, brought the firstborn of the best goat he brought to God. ಆದರೆ ಆತನ ಸ್ವಂತ ತಮ್ಮನಾಗಿರುವಂತ ಏಬೇಲನು ಆತನು ಚೊಚ್ಚಲ ಕುರಿಯನ್ನು, ಅದು ಚೆನ್ನಾಗಿ ಇರುವಂತ ಕುರಿಯನ್ನು ದೇವರಿಗೆಂದು ಸಮರ್ಪಿಸುವುದಕ್ಕಾಗಿ ಕಾಣಿಕೆಯಾಗಿ ತೆಗೆದುಕೊಂಡು ಬಂದನು. That God accepted. ಅದನ್ನು ದೇವರು So ಸ್ವೀಕರಿಸಿಕೊಂಡನು. it means the offering which Cain brought was not in that state to offer to God. Must have been the worst one or a casual, not the best, maybe a rejected lot he has brought to God. ಇದರ ಅರ್ಥ ಏನೆಂದರೆ, ಅಲ್ಲಿ ಕಾಯಿನನು ಆ ಒಂದು ದೇವರಿಗೆ ಸಮರ್ಪಿಸಬೇಕೆಂದು ತೆಗೆದುಕೊಂಡು ಬಂದಂಥ ಕಾಣಿಕೆಯು ಅದು ಕೆಟ್ಟದಾಗಿಯೋ, ಅದು ತಿನ್ನಕ್ಕೆ ಆಗದೇ ಇರುವಂಥದ್ದು, ಕೆಟ್ಟದಾಗಿ ಬೇಡದೇ ಇರುವಂಥ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸುವುದಕ್ಕಾಗಿ ತೆಗೆದುಕೊಂಡು ಬಂದನು ಎಂದು ನೋಡುತ್ತೇವೆ. Hallelujah. ಹಲ್ಲೆಲೂಯಾ. So his offering is also is not appropriate. One is not a good one to offer to God. ಅದನ್ನು ತೆಗೆದುಕೊಂಡು ಬಂದಂಥ ಕಾಣಿಕೆಯೂ ಸಹ ಸರಿಯಾಗಿ ಇಲ್ಲ, ಅದು ಮಾತ್ರವಲ್ಲ ದೇವರಿಗೆ ಸಮರ್ಪಿಸುವುದಕ್ಕೆ ಅದು ಯೋಗ್ಯತೆ ಇಲ್ಲದೆ ಇರುವಂಥ ಕಾರ್ಯವಾಗಿದೆ. ಪೂಜೆಗೆ ಹಾಕುವ ಮಾಲೆಗಳು ಹೆಂಗಿರ್ತದೆ? 2-3 days 4 days ಓಲ್ಡ್ ಹೂವನ್ನು ಹಾಕ್ತಾರಲ್ಲಿ. ಬಟ್ ಅದೇ ಫ್ಯೂನರಲ್ ಸರ್ವಿಸ್ಗೆ, ಸಾವಕ್ಕೆ ಕೊಡಪ್ಪ ಏನೋ ಇರುವುದು ಕೊಡು. ಯಾಕೆ? ಇಟ್ಸ್ ಆಲ್ರೆಡಿ ಡೆಡ್. ವಿ ಆರ್ ಪುಟಿಂಗ್ ಇಟ್ ಆನ್ ದಿ ಡೆಡ್ ಪರ್ಸನ್. ಕರೆಕ್ಟ್ ಇಲ್ವಾ? ಸೊ ಫಾರ್ ವರ್ಷಿಪಿಂಗ್ ಡಿಫ್ರೆಂಟ್ ಫ್ಲವರ್, ಫಾರ್ ಫ್ಯೂನರಲ್ ಸರ್ವಿಸ್ ಡಿಫ್ರೆಂಟ್ ಫ್ಲವರ್. ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆರಾಧನೆ ಮಾಡೋದಕ್ಕಾಗಿಯೇ ಅದು ಸುಂದರವಾಗಿಯೂ ಅದು ಚೆನ್ನಾಗಿರುವಂಥ ಹೂವನ್ನು ತೆಗೆದುಕೊಂಡು ಬರುತ್ತಾರೆ, ಆದರೆ ಮರಣವನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಯಾವುದೋ ಒಂದು ಹೂವನ್ನು ಹಾಕಿ ಬಿಡೋಣ ಎಂದು ಅಲ್ಲಿ ಬರುತ್ತಾರೆ. ಯಾಕೆಂದ್ರೆ ಆ ಒಂದು ವ್ಯಕ್ತಿ ಮರಣ ಹೊಂದಿದ್ದಾನೆ, ಅದರ ನಿಮಿತ್ತವಾಗಿ ಅದನ್ನು ಹಾಕುವುದಕ್ಕಾಗಿ ಬರುತ್ತಾರೆ. ಅವ ಎದ್ದು ಕೇಳ್ತಾನ, ಯಾಕಯ್ಯ ಇದೆಲ್ಲ ನನ್ನ ಮೇಲೆ ಆಗ್ತಾ ಇದೆ ಅಂದರೆ. ಬಟ್ ಅವರ್ ಗಾಡ್ ಇಸ್ ನಾಟ್ ಎ ಡೆಡ್ ಗಾಡ್. ನಮ್ಮ ದೇವರು ಮರಣವನ್ನು ಹೊಂದಿರುವಂಥ ದೇವರಲ್ಲ.
Read Malachi chapter 1, verse 7. ಮಲಾಕಿನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 7ನೇ ವಾಕ್ಯವನ್ನು ಓದೋಣ. You offer, see, our God is a live God, a God who's with life. So when you put the flowers, old flowers to Him, He will rise up and ask you, you offer defiled food on my altar. But say, in what way have we defiled you? By saying the table of the Lord is contemptible. And when you offer the blind as a sacrifice, is not evil? And you offer the lame and the sick, is it not evil? Offer it then to your governor. Would he be pleased with you? Would he accept you favorably, says the Lord? You also say, oh, what a weariness. And you sneer at it and said, and you bring the stolen, lame, sick as an offering to me. ಇಲ್ಲಿ ಮಲಾಕಿಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 7ನೇ ವಾಕ್ಯದಿಂದ ನಾವು ಓದೋಣ. ನನ್ನ ಯಜ್ಞವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತೀರಲ್ಲ, ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ? ಯೆಹೋವನ ಮೇಜಿಗೆ ಘನತೆ ಏನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವೆಲ್ಲವೆಂದು ನೆನೆಸುತ್ತೀರೋ? ಕುಂಟದಾದದನ್ನು ರೋಗ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ? ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇಂಥದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು, ನಿನಗೆ ಮೆಚ್ಚುವನೋ ಪ್ರಸನ್ನನಾಗುವನೋ? ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. Hallelujah. ನೋಡಿ, a blind sheep they bring for a sacrifice, and lame this thing is bring it, and very clearly the stolen one also they bring. ಇಲ್ಲಿ ನೋಡಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಕಣ್ಣು ಕಾಣದೇ ಇರುವಂಥ ಕುರಿಯನ್ನು ತೆಗೆದುಕೊಂಡು ಬರುತ್ತಾರೆ, ಅಶುದ್ಧವಾದಂಥ ಪಶುಗಳನ್ನು ತೆಗೆದುಕೊಂಡು ಬರುತ್ತಾರೆ. ಅದು ಮಾತ್ರವಲ್ಲ, ಅಲ್ಲಿ ಕಸಿದುಕೊಂಡಿರುವಂಥದ್ದು ಇಲ್ಲವಾದರೆ ಬೇರೆಯವರಿಂದ ಕಸಿದುಕೊಂಡಿರುವಂಥದ್ದನ್ನೂ ಸಹ ದೇವರಿಗೆ ಸಮರ್ಪಿಸಬೇಕೆಂದು ತೆಗೆದುಕೊಂಡು ಬರುತ್ತಿದ್ದಾರೆ. ದೇವರೇ, ನಾನು ಎಷ್ಟು ಮಾಡಿದೆ, ಕಳ್ಳತನ ಮಾಡಿ ಎಷ್ಟು ಸಂಪಾದನೆ ಮಾಡಿದೆ, ಅದರಲ್ಲಿ ನಿಮಗೆ 10% ತಗೊಳ್ಳಿ ಅಲ್ಲ. Whatever you earned illegally, what? So you have to give tithes to God to get the next blessings. ನೀವು ದೇವರಿಗೆ ದಶಮ ಭಾಗವನ್ನು ಕೊಡಬೇಕು, ಯಾಕಂದ್ರೆ ನಿಮಗೆ ಆಶೀರ್ವಾದ ಬೇಕು. So 10% will give whatever we steal and we make illegal money. All that 10% if we give to God, God will be satisfied. ತಪ್ಪಾದ ಕಾರ್ಯಗಳಿಂದ ಹಣ ಸಂಪಾದನೆ ಮಾಡುವಂಥದ್ದು, ಅದು ಮಾತ್ರ ಅಲ್ಲ, ಪಾಪದ ಕಾರ್ಯದಿಂದ ಬೇರೆಯವರಿಂದ ಕಸಿದುಕೊಳ್ಳುವಂಥದ್ದು, ಆ ಒಂದು ಕಾರ್ಯದಲ್ಲಿಯೂ ದೇವರೇ ನಿನಗೆ 10% ನಾನು ಕೊಟ್ಟು ಬಿಡುತ್ತೇನೆ ಎಂದು ದೇವರಿಗೆ ಕೊಡುವಂಥದ್ದು. Our God is not a dead God. ನಮ್ಮ ದೇವರು ಮರಣವನ್ನು ಹೊಂದಿರುವಂಥ ದೇವರಲ್ಲ. He is asking you straight away, don't bring all that. No blind. When you bring the perfect offering to me, the right one, the best one. What you give to our governors, what you give to the highest official, that you have to give to me. Not the rotten ones, not the stolen one, not the sick one, not the blind one, not the deaf one. ದೇವರು ನಿಮ್ಮನ್ನೇ ನೋಡಿ ಸ್ಪಷ್ಟವಾಗಿ ಆತನು ಕೇಳುತ್ತಿದ್ದಾನೆ, ನೀವು ದೇಶಾಧಿಪತಿಗೆ ಕೊಡುವಂಥ ಸಮಯದಲ್ಲಿ ಯಾವ ರೀತಿಯಾಗಿ ಸುಂದರವಾದದ್ದನ್ನು, ಅದು ಮಾತ್ರವಲ್ಲ ಚೆನ್ನಾಗಿರುವಂಥದ್ದನ್ನು, ಅದು ಚೊಚ್ಚಲವಾದದ್ದನ್ನು ಕೊಡುತ್ತೀರೋ ಅದೇ ರೀತಿಯಾಗಿ ನನಗೂ ಸಹ ಸಮರ್ಪಿಸಬೇಕು. ಒಂದು ವೇಳೆ ನೀವು ಕೆಟ್ಟದ್ದಾಗಿರುವಂಥದ್ದು, ಇಲ್ಲವಾದರೆ ಕಣ್ಣು ಕಾಣದಿರುವಂಥದ್ದು, ಕುಂಟದಾಗಿರುವಂಥದ್ದು, ಇಲ್ಲವಾದರೆ ಕಳ್ಳತನ ಮಾಡಿ ತೆಗೆದುಕೊಂಡು ಬಂದಿರುವಂಥದ್ದು, ಈ ರೀತಿಯಾದ ಕಾಣಿಕೆಯನ್ನು ಸಮರ್ಪಿಸಬಾರದು ಎಂದು ದೇವರು ಹೇಳುತ್ತಿದ್ದಾನೆ. Hallelujah. Hallelujah. So when we offer to God, we should give the best. Here Abel gave the best to the God, and Cain, there was no mentioning that he brought the best. ಇಲ್ಲಿ ನೋಡಬೇಕಾದ್ರೆ ನಾವು ದೇವರಿಗೆ ಕೊಡುವಂಥ ಸಮಯದಲ್ಲಿ ಉತ್ತಮವಾದದ್ದನ್ನೇ ಕೊಡಬೇಕು. ಅದನ್ನು ಏಬೇಲನು ಸಹ ಮಾಡಿದನು, ತನ್ನಲ್ಲಿರುವಂಥ ಚೊಚ್ಚಲದಾದಂಥ ಕುರಿಯನ್ನು, ಉತ್ತಮವಾದದ್ದನ್ನು ಅಲ್ಲಿ ತೆಗೆದುಕೊಂಡು ಬಂದನು. ಆದರೆ ಕಾಯನನ್ನು ಈ ರೀತಿಯಾಗಿ ಮಾಡಿದನು ಎಂದು ಎಲ್ಲೂ ಸಹ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. Hallelujah. 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 So both Cain also is offering, God rejected. ಅಲ್ಲಿ ಕಾಯನನನ್ನು ದೇವರು ತಿರಸ್ಕರಿಸಿದರು, ಆತನು ಕೊಟ್ಟಂತ ಕಾಣಿಕೆಯನ್ನು ಸಹ ದೇವರು ತಿರಸ್ಕರಿಸಿದರು. Sometimes you will say after retirement, and when I see that time will come for a servicing, that time will go to the church to lead the church. Hello, when you are young, energetic, when you can do rightful things, that time only you have to spend
your time, your energy, everything. The best one you give to God, not the worst one. ಕೆಲವು ಜನರು ಹೇಳುತ್ತಾರೆ, ನಾನು ರಿಟೈರ್ಮೆಂಟ್ ಆಗಿದ ನಂತರ ನಾನು ಸಭೆಗೆ ಬರುತ್ತೇನೆ, ಸೇವೆಗಳಲ್ಲಿ ಭಾಗವಹಿಸುತ್ತೇನೆ, ನಂತರ ದೇವರಿಗೆಂದು ನಾನು ಸೇವೆಯನ್ನು ಮಾಡುತ್ತೇನೆ ಎಂದು. ಆದರೆ ಒಂದನ್ನು ತಿಳಿದುಕೊಳ್ಳಿರಿ, ನೀವು ಯೌವನಸ್ಥರಾಗಿರುವಂಥ ಸಮಯದಲ್ಲಿ, ನಿಮ್ಮಲ್ಲಿ ಬಲವಿರುವಂಥ ಸಮಯದಲ್ಲಿ ದೇವರಿಗಾಗಿ ಎಂದು ನೀವು ಉತ್ತಮವಾದದ್ದನ್ನು ದೇವರಿಗೆ ಕೊಡುವುದಕ್ಕೆ ಪ್ರಾರಂಭಿಸಬೇಕು, ಕೆಟ್ಟು ಹೋದಂಥ ಕಾರ್ಯವಲ್ಲ. Hallelujah. Hallelujah. ಹಲ್ಲೆಲೂಯಾ. So both the person and the offering God sees through. ಎರಡು ಕಾರ್ಯಗಳು, ವ್ಯಕ್ತಿಯನ್ನು ಅದು ಮಾತ್ರವಲ್ಲ, ಕೊಡುವಂತ ಕಾಣಿಕೆಯನ್ನು ಸಹ ದೇವರು ನೋಡುವಂತವನಾಗಿದ್ದಾನೆ. And third one I just want to see ಮೂರನೇದನ್ನು ನಾನು ನೋಡುವುದಕ್ಕೆ ಇಷ್ಟಪಡುತ್ತೇನೆ. in 1 Samuel chapter 13 verse 10. 1 ಸಮುವೇಲ 13ನೇ ಅಧ್ಯಾಯದ 10ನೇ ವಾಕ್ಯ. Now it happened, as soon as he had finished presenting the burnt offering, that Samuel came, and Saul went out to meet him, and he might greet him. But Saul said to Samuel, Philistines will come now down on me at Gilgal, and I have not made supplication to the Lord. Therefore I felt compelled and offered burnt offerings. For that Samuel said, as the Lord, as your delight in burnt offerings and the sacrifices, is one simple question. Saul comes and says to Samuel, Samuel is coming there to make an offering, sacrifices. That time the King Saul meets him after his sacrifice, after the offering. He comes and meets to greet him. He said, now the enemies are coming, they are against us, so the time is no time is available, so we have to make offering. So I have done all that part of it. I have done the sacrifice because people are there, they are all watching. I have to do immediately, and because the war is imminent, anytime we have to fight. So I have done all these things. Simple one question Samuel asked. As God accepted your offering, as God accepted your sacrifice. ಇಲ್ಲಿ ನೋಡುವಂತ ಸಮಯದಲ್ಲಿ ಸಮುವೇಲನು ದೇವರಿಗೆ ಸರ್ವಾಂಗ ಹೋಮವನ್ನು ಮಾಡೋದಕ್ಕೋಸ್ಕರ ಆತನು ಬರುತ್ತಿರುವಂತ ಸಮಯದಲ್ಲಿ ಸೌಲನು, ಅರಸನಾಗಿರುವಂತ ಸೌಲನು ಈಗಾಗಲೇ ಹೋಮವನ್ನು ಸಮರ್ಪಿಸಿ ಜನರಿಗೆ ಭಯಪಟ್ಟು ಜನರು ನೋಡುತ್ತಿದ್ದಾರೆ ಎಂದು ಸರ್ವಾಂಗ ಹೋಮವನ್ನು ದೇವರಿಗೆ ಸಮರ್ಪಿಸಿ, ನಂತರ ಅಲ್ಲಿ ಸಮುವೇಲನು ಬರುವಂತ ಸಮಯದಲ್ಲಿ ಸೌಲನು ಬಂದು ಆತನನ್ನು ವಂದಿಸುವುದಕ್ಕಾಗಿ ಬರುವಂತ ಸಮಯದಲ್ಲಿ ಸೌಲನು ಈ ರೀತಿಯಾಗಿ ಹೇಳುತ್ತಾನೆ, ನೀನು ಮಾಡುವಂತ ಕೆಲಸ ನಾನು ಈಗಾಗಲೇ ಮಾಡಿಬಿಟ್ಟಿದ್ದೇನೆ, ನಾನು ಈಗಾಗಲೇ ಸಮರ್ಪಿಸಿದ್ದೇನೆ, ಸರ್ವಾಂಗ ಹೋಮವನ್ನು ದೇವರಿಗೆ ನಾನು ಸಲ್ಲಿಸಿದ್ದೇನೆ. ಯಾಕೆಂದ್ರೆ ವಿರೋಧಿಗಳು ಅಲ್ಲಿ ಯುದ್ಧ ಮಾಡೋದಕ್ಕಾಗಿ ಬರುತ್ತಿದ್ದಾರೆ, ಯುದ್ಧವು ಅಲ್ಲಿ ಪ್ರಾರಂಭವಾಗುತ್ತಿದೆ, ನನ್ನ ಜನರು ನನ್ನನ್ನು ನೋಡುತ್ತಿದ್ದಾರೆ, ಅವರ ನಿಮಿತ್ತವಾಗಿ ನಾನು ಇದನ್ನು ಮಾಡಿದ್ದೇನೆ ಎಂದು ಸಮುವೇಲನ ಬಳಿಯಲ್ಲಿ ಸೌಲನು ಹೇಳುವಂತಹ ಸಮಯದಲ್ಲಿ ಸಮುವೇಲನು ಸೌಲನನ್ನು ನೋಡಿ ಕೇಳುವಂತ ಪ್ರಶ್ನೆ, ಸೌಲನೇ, ನೀನು ಮಾಡಿದಂಥ ಸರ್ವಾಂಗ ಹೋಮವನ್ನು ದೇವರು ಮೆಚ್ಚಿದ್ದಾನ, ಅದನ್ನು ಅಂಗೀಕರಿಸಿಕೊಂಡಿದ್ದಾನ ಎಂಬ ಪ್ರಶ್ನೆಯನ್ನು ಅಲ್ಲಿ ಸಮುವೇಲನು ಸೌಲನನ್ನು ಕೇಳುವಂತವನಾಗಿದ್ದನು. Is it wrong to make an offering to God? ದೇವರಿಗೆ ಯಜ್ಞವನ್ನು ಸಮರ್ಪಿಸುವಂಥದ್ದು ತಪ್ಪ? That too before going for a war. Yes, Saul was making an offering to God to please God, because the war is there at his doorstep. He has to go and fight. Before that, he wants God's blessings. ಇಲ್ಲಿ ನೋಡಬೇಕಾದ್ರೆ ಸೌಲನು ಅಲ್ಲಿ ದೇವರಿಗೆ ಮೆಚ್ಚಿಸಬೇಕೆಂಬುದಕ್ಕೋಸ್ಕರ ಆತನು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರಿಗೆ ಸಮರ್ಪಿಸಬೇಕಾದ ಮರ್ಯಾದೆಯನ್ನು, ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೋಸ್ಕರ ಆತನು ಮುಂದಕ್ಕೆ ಬಂದು ಅಲ್ಲಿ ಸರ್ವಾಂಗ ಹೋಮವನ್ನು ಮಾಡಿದನು. Is it anything wrong in this? ಇದರಲ್ಲಿ ಯಾವ್ದಾದ್ರು ತಪ್ಪೆಂದು ನಿಮಗೆ ಅನಿಸುತ್ತಿದೆಯಾ? We are also doing, no? ನಾವು ಸಹ ಮಾಡುತ್ತಿದ್ದೇವಲ್ಲವೇ? Before we starting the business, we call all the people, we do the prayer at home, or prayer at the business center, or if you go for an examination, before that we make prayers, correct? Or anything we do, anything before starting, anything we make prayers, offering to God.
ನಾವು ಸಹ ನಮ್ಮ ಜೀವನದಲ್ಲಿಯೂ ಸಹ ನಾವು ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ ಸಮಯದಲ್ಲಿ ನಾವು ಸಹ ದೇವ ಸೇವಕರನ್ನು ಕರೆಯುತ್ತೇವೆ, ವಿಶ್ವಾಸಿಗಳನ್ನು ಕರೆಯುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ನಂತರ ಪ್ರಾರಂಭಿಸುತ್ತೇವೆ. ಅದು ಮಾತ್ರವಲ್ಲ, ಎಕ್ಸಾಮ್ಗಳಿಗೆ ಹೋಗುವಂಥ ಸಮಯದಲ್ಲಿ ದೇವ ಸೇವಕರ ಸಂಗಡ ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ರೀತಿಯಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡುವಂಥ ಸಮಯದಲ್ಲಿ ನಾವು ಸಹ ಇದನ್ನೇ ಮಾಡುತ್ತೇವೆ. ಯಾಕೆಂದರೆ ದೇವರಿಗೆ ನಾವು ಮೆಚ್ಚುಗೆ ಉಳ್ಳವರಾಗಿರಬೇಕು, ಅದು ಮಾತ್ರವಲ್ಲ ದೇವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಾಡುವಂಥವರಾಗಿದ್ದೇವೆ. Is it invoking God's blessing is wrong? Whether asking God, requesting God to bless us before we do anything, is it wrong? ನಾವು ಯಾವುದೊಂದು ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ದೇವರ ಬಳಿಯಲ್ಲಿ ವಿಜ್ಞಾಪಿಸಿ ದೇವರೇ ನನ್ನನ್ನು ಆಶೀರ್ವಾದ ಮಾಡು ಎಂದು ಕೇಳಿಕೊಳ್ಳುವಂಥದ್ದು ತಪ್ಪಾ? Saul has done this ಸೌಲನು ಇದನ್ನೇ ಮಾಡಿದನು. and goes and greets Samuel, I have done all these things. ನಂತರ ಹೋಗಿ ಸಮುವೇಲನು ಬರುವಂತ ಸಮಯದಲ್ಲಿ ಆತನನ್ನು ವಂದಿಸಿ ಆತನು ಬರಮಾಡಿಕೊಳ್ಳುತ್ತಾನೆ. ಆತನ ನಂತರ ಹೇಳುತ್ತಾನೆ, ನಾನು ಇದನ್ನು ಮಾಡಿದ್ದೇನೆ. But Samuel has two questions, only two sentences, whether your offering is accepted by God. ಅದಾದ ನಂತರ ಸಮುವೇಲನ ಬಳಿಯಲ್ಲಿ ಬರೀ ಎರಡೇ ಪ್ರಶ್ನೆ ಉಂಟು. ಅದನ್ನು ಕೇಳುತ್ತಾನೆ ಸೌಲನ ಬಳಿಯಲ್ಲಿ, ನೀನು ಮಾಡಿದಂತ ಸರ್ವಾಂಗ ಹೋಮವನ್ನು ದೇವರು ಮೆಚ್ಚಿದ್ದಾನ? What have you done? ನೀನ್ ಏನನ್ನು ಮಾಡಿದ್ದೀಯಾ? Obedience is better than sacrifice. ಅಲ್ಲಿ ಯಜ್ಞಕ್ಕಿಂತ ವಿಧೇಯತ್ವ ಮುಖ್ಯವಾಗಿದೆ. Hallelujah. ಹಲ್ಲೆಲೂಯಾ. It is not the sacrifice God is looking for, my dear friend. It is your obedience that God is looking for in your life. ನೀನು ಮಾಡುವಂತ ಸರ್ವಾಂಗ ಹೋಮವನ್ನು ದೇವರು ಹುಡುಕುತ್ತಿಲ್ಲ, ನೀನು ಯಾವ ರೀತಿಯಾಗಿ ವಿಧೇಯನಾಗಿ ನಡೆದುಕೊಳ್ಳುತ್ತೀಯಾ ಎಂಬುದನ್ನೇ ದೇವರು ಹುಡುಕುತ್ತಿದ್ದಾನೆ. It's your obedience God looks at. ನಿನ್ನ ವಿಧೇಯತ್ವವನ್ನೇ ದೇವರು ಹುಡುಕುವಂತವನಾಗಿದ್ದಾನೆ, ನೋಡುವಂತವನಾಗಿದ್ದಾನೆ. You are doing it not out of obedience to God, but out of fear of the people around you. ನೀನು ವಿಧೇಯತ್ವದಿಂದ ನೀನು ದೇವರಿಗೆ ಮಾಡುತ್ತಿಲ್ಲ, ನಿನ್ನ ಸುತ್ತಲೂ ಇರುವಂತ ಜನರ ಭಯದಿಂದ ನೀನು ಇದನ್ನು ಮಾಡಿದ್ದೀಯಾ. And you are doing this because of your enemies. ನಿನ್ನ ವಿರೋಧಿಗಳಿಗೋಸ್ಕರ ನೀನು ಇದನ್ನು ಮಾಡುತ್ತಿದ್ದೀಯಾ. You are making a prayer, you are making an offering, not really offering to God, but fearing the enemies, fearing the people. ನೀನು ನಿಜವಾಗಿಯೂ ನೀನು ದೇವರಿಗೆಂದು ನೀನು ಅಲ್ಲಿ ಆರಾಧನೆ ಸಲ್ಲಿಸುತ್ತಿಲ್ಲ, ನೀನು ದೇವರಿಗೆ ಕಾಣಿಕೆ ಸಲ್ಲಿಸುತ್ತಿಲ್ಲ, ನೀನು ವಿರೋಧಿಗಳನ್ನು ನೋಡಿ ನಿನಗೆ ಬರುತ್ತಿರುವಂತಹ ಶತ್ರುಗಳ ಭಯದಿಂದ ನೀನು ಇದನ್ನು ಮಾಡುತ್ತಿದ್ದೀಯಾ. And you are not obeyed God. ನೀನು ದೇವರಿಗೆ ವಿಧೇಯನಾಗಲಿಲ್ಲ. That is not your duty to do it. That is the prophet's, the priest duty to perform the sacrifice. ಇದು ನಿನ್ನ ಕೆಲಸವಲ್ಲ. ಈ ಕೆಲಸವನ್ನು ಮಾಡುವಂತವರು ಪ್ರವಾದಿಗಳಾಗಿದ್ದಾರೆ, ಅದು ಮಾತ್ರ ಅಲ್ಲ ಯಾಜಕರಾಗಿದ್ದಾರೆ. And you are a king. ನೀನು ಅರಸನಾಗಿದ್ದೀಯಾ. You have to wait for God's presence. ದೇವರ ಪ್ರಸನ್ನತೆಗೋಸ್ಕರ ನೀನು ಕಾದುಕೊಳ್ಳಬೇಕಿತ್ತು. You can't hurry up. You can't force God to do things the way you want it. ನಿನ್ನ ಪ್ರೀತಿಯಲ್ಲಿ ದೇವರಿಗೆ ನೀನು ಇದನ್ನು ಮಾಡು ದೇವರೇ ಎಂದು ದೇವರನ್ನು ನೀನು ಉದ್ಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. You can't compel God to do things because you wanted it. ನೀನು ದೇವರಿಗೆ ಪ್ರಶ್ನಿಸಲು ಆಗುವುದಿಲ್ಲ, ಅದು ಮಾತ್ರ ದೇವರು ಇದನ್ನು ಮಾಡು ಎಂದು ನೀನು ಎಂದಿಗೂ ದೇವರಿಗೆ ನೀನು ವಿಜ್ಞಾಪಿಸುವುದಕ್ಕೆ ಆಗುವುದಿಲ್ಲ. You can't force God saying that my enemies are at my door, so you have to do it. ದೇವರೇ ನನ್ನ ಶತ್ರುಗಳು ನನ್ನ ಬಾಗಿಲಿನ ವಸ್ತಿನಲ್ಲಿ ಇದ್ದಾರೆ, ಇದನ್ನು ಮಾಡಲೇಬೇಕು ಎಂದು ಒತ್ತಾಯಿಸುವುದಕ್ಕೂ ಆಗುವುದಿಲ್ಲ ದೇವರನ್ನು. I am a king because my people are supporting me, so God you have to do it. ದೇವರೇ ನಾನು ಅರಸನಾಗಿದ್ದೇನೆ, ನನ್ನ ಜನರು ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ, ಅದರ ನಿಮಿತ್ತವಾಗಿ ನೀನು ಮಾಡಲೇಬೇಕು ಎಂದು ಆಜ್ಞಾಪಿಸುವುದಕ್ಕೂ ಆಗುವುದಿಲ್ಲ. Hello, wait for God's time. ದೇವರ ಸಮಯಕ್ಕೋಸ್ಕರ ಕಾದುಕೊಳ್ಳಿರಿ. Hello, wait for the right way to do it. ಸರಿಯಾದ ಮಾರ್ಗದಲ್ಲಿ ಮಾಡುವುದಕ್ಕೆ ನೀವು ಕಾದುಕೊಳ್ಳಿರಿ. Many a times we are in hurry. ನಾವು ಯಾವಾಗಲೂ ವೇಗವಾಗಿ ಮಾಡುವುದಕ್ಕಾಗಿ ನಾವು ಹೋಗುತ್ತೇವೆ. We don't obey God, we don't respect God. ನಾವು ದೇವರಿಗೆ ಗೌರವವನ್ನು ಸಲ್ಲಿಸುವುದಿಲ್ಲ, ಆತನು ಹೇಳಿದಂತ ಆಜ್ಞೆಗಳಿಗೂ ಸಹ ಕಿವಿಗೊಡುವುದಿಲ್ಲ. We think that we are bringing offering, we are making prayers, all that sacrifice or rubbish. God wants to throw it away. ನೀವು ತೆಗೆದುಕೊಂಡು ಬರುವಂತ ಆರಾಧನೆ, ನೀವು ತೆಗೆದುಕೊಂಡು ಬರುವಂತ ಕಾಣಿಕೆಯನ್ನು ನೀವು ಅಂದುಕೊಳ್ಳುತ್ತೀರಾ ಉತ್ತಮವಾದದನ್ನು ಕೊಡುತ್ತಿದ್ದೀರಿ ಎಂದು, ಆದ್ರೆ ದೇವರು ಅದನ್ನು ತಿರಸ್ಕರಿಸುವಂತವನಾಗಿದ್ದಾನೆ, ಅದನ್ನು ಅಸಹ್ಯ ಮಾಡಿಕೊಳ್ಳುವಂತವನಾಗಿದ್ದಾನೆ. Obedience is better than sacrifice. You are not sacrifice yourself first. ಯಜ್ಞಕ್ಕಿಂತಲೂ ವಿಧೇಯತ್ವ ಮುಖ್ಯವಾಗಿದೆ. ಮೊಟ್ಟ ಮೊದಲಾಗಿ ನಮ್ಮನ್ನು ನಾವೇ ದೇವರಿಗೆ ಯಜ್ಞವಾಗಿ ಸಮರ್ಪಿಸಿಕೊಳ್ಳಬೇಕು. Have you committed yourself to God first? ಮೊಟ್ಟ ಮೊದಲಾಗಿ ನಿಮ್ಮನ್ನು ನೀವೇ ದೇವರಿಗೆ ಎಂದು ಸಮರ್ಪಿಸಿಕೊಟ್ಟಿದ್ದೀರಾ? Are you living out of the fear of these people around you? ಇಲ್ಲವಾದರೆ ನಿಮ್ಮ ಸುತ್ತಲಿರುವಂತ ಜನರ ಭಯದಿಂದ ನಿಮ್ಮ ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದೀರಾ?
Many people now, once they become, risen up in their lives, they think they need the people's support. ಕೆಲವು ಜನರು ಅವರ ಮೇಲಂತಸ್ತಿಕೆಗೆ ಹೋಗುವಂತ ಸಮಯದಲ್ಲಿ ಅವರು ಅಂದುಕೊಳ್ಳುತ್ತಾರೆ ಜನರ ಗುಂಪು ಮತ್ತೆ ಜನರ ಅವಶ್ಯಕತೆ ಅವರಿಗೆ ಉಂಟೆಂದು. Hello, it's God who's raising you up, not the people. ನೀವು ಒಂದನ್ನು ತಿಳಿದುಕೊಳ್ಳಬೇಕು, ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಿದ್ದಾನೆ, ಜನರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಿಲ್ಲ. All the good things that you are enjoying, the power, the money, everything, your respect, honor you are enjoying is not from the people, it's from the God. ನೀನು ಈಗ ಆನಂದ ಪಡುತ್ತಿರುವಂತ ಘನತೆ, ಗೌರವ, ಮರ್ಯಾದೆ, ಹಣ, ಬಲವು ಎಲ್ಲವೂ ಅದು ದೇವರಿಂದ ಬಂದದ್ದಾಗಿದೆ, ಜನರಿಂದ ಬಂದದಲ್ಲ. So don't go against the principles of God. ದೇವರ ಆಜ್ಞಾ ವಿಧಿಗಳಿಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳಬೇಡಿರಿ. Whatever the situation is, ಎಂತ ಪರಿಸ್ಥಿತಿ ಇದ್ದರೂ let the people rise. ಜನರು ಎದ್ದೇಳಲಿ, Let the enemies come. ಶತ್ರುಗಳು ಬರಲಿ. Don't worry. ಚಿಂತಿಸಬೇಡಿರಿ. Obey God. ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಿರಿ. God knows the right time in your life. ದೇವರಿಗೆ ಚೆನ್ನಾಗಿ ಗೊತ್ತು ಯಾವ ಸರಿಯಾದ ಸಮಯ ನಿಮ್ಮ ಜೀವನದಲ್ಲಿ ಇದೆ ಎಂದು. Ask the question whether your offering, your prayer, your honor, your worship will be acceptable to God. ಪ್ರಶ್ನೆ ಮಾಡಿ ಕೇಳಿ ನೋಡಿರಿ, ನೀವು ಕೊಡುವಂತ ಘನತೆ, ಗೌರವ, ಕಾಣಿಕೆ, ಆತನಿಗೆ ಮಾಡುವಂತ ಆರಾಧನೆಯು ದೇವರು ಅಂಗೀಕರಿಸಿಕೊಳ್ಳುತ್ತಿದ್ದಾನಾ ಇಲ್ಲವಾ ಎಂದು. Romans 12:1, let's read. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. I beseech you, therefore, brethren, by the mercies of God, that you present your bodies a living sacrifice, holy, acceptable unto God, which is your reasonable service. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. God accepted Abel than his offering. My dear friend, first of all, are we acceptable to God? And also the offering what we are bringing, it should be acceptable to God, worthy of giving to God. You can't do it casually, as a rituals, as a practice. I will also go to church. Every week I'll attend. I'll make every day morning I'll get up and make some prayers. Every day I make and read some Bible. Hello, all that. No rituals is acceptable to God. Are you doing out of your heart, full body, mind and soul? ಇಲ್ಲಿ ನೋಡಬೇಕಾದ್ರೆ ದೇವರು ಏಬೇಲನನ್ನು ಮತ್ತು ಆತನು ತೆಗೆದುಕೊಂಡು ಬಂದಂಥ ಕಾಣಿಕೆಯನ್ನು ಎರಡರನ್ನು ಅಂಗೀಕರಿಸಿಕೊಂಡನು. ನಾವು ಸಹ ನಮ್ಮ ಜೀವನದಲ್ಲಿ ನೋಡಬೇಕಾದ್ರೆ ಏನೋ ಒಂದು ಸಾಂಪ್ರದಾಯಿಕ ರೀತಿಯಾಗಿ ನಾವು ಕ್ರೈಸ್ತರಾಗಿರೋದ್ರಿಂದ ಸಭೆಗೆ ಬರುತ್ತೇವೆ, ಕಾಣಿಕೆ ಕೊಡುತ್ತೇವೆ, ಭಾನುವಾರ ದಿನದಲ್ಲಿ ಬಂದು ಆರಾಧನೆ ಮಾಡುತ್ತೇವೆ, ಮನೆಗೆ ಹೋಗಿ ನಾವು ಸತ್ಯವನ್ನು ಓದುತ್ತೇವೆ. ಈ ರೀತಿಯಾಗಿ ಒಂದು ಸಾಂಪ್ರದಾಯಿಕ ರೀತಿಯಾಗಿ ಮಾಡುವುದಾದರೆ ದೇವರು ಅಂಗೀಕರಿಸಿಕೊಳ್ಳುವುದಿಲ್ಲ, ಆತನು ತಿರಸ್ಕರಿಸುವಂತವನಾಗಿದ್ದಾನೆ. ನಾವು ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ನೋಡಬೇಕು, ನಾವು ಕೊಡುತ್ತಿರುವಂಥ ಕಾಣಿಕೆಯು, ನಾವು ಮಾಡುತ್ತಿರುವಂಥ ಆರಾಧನೆಯನ್ನು ದೇವರು ನಿಜವಾಗಿಯೂ ಸಮರ್ಪಿಸಿಕೊಳ್ಳುತ್ತಿದ್ದಾನಾ ಇಲ್ಲವಾ ಎಂದು. Cain, when he saw that his offering was not accepted by God, but Abel's was accepted by God, was fuming against Abel to kill him. See, instead of obeying God, he started planning how to eliminate his own brother from his life. He became the first murderer. Cain became the first murderer, and he also brought curse on himself. First Adam brought, Eve brought curse on themselves, and their son, first son Cain, the first offering, first son and the first offering, both were rejected by God. You see this kind of a tragedy in that family. And this man, with all that, did not change himself, did not obey God. ಇಲ್ಲಿ ನೋಡಬೇಕಾದ್ರೆ ಕಾಯಿನನು ತಾನು ತೆಗೆದುಕೊಂಡು ಬಂದಂಥ ಕಾಣಿಕೆಯನ್ನು ದೇವರು ತಿರಸ್ಕರಿಸಿ ಏಬೇಲನ ಕಾಣಿಕೆಯನ್ನು ಅಂಗೀಕರಿಸಿದರಿಂದ ಕಾಯಿನನು ಬಹಳ ಕೋಪವುಳ್ಳವನಾದನು. ಅದು ಮಾತ್ರವಲ್ಲ, ತನ್ನ ಸ್ವಂತ ತಮ್ಮನನ್ನೇ ಕೊಲೆ ಮಾಡುವ ಹಂತಕ್ಕೆ ಹೋದನು. ಅದರ ನಿಮಿತ್ತವಾಗಿ ಕಾಯಿನನು ಈ ರೀತಿಯಾಗಿ ಮಾಡಿದರಿಂದ ಆತನು ಶಾಪಗ್ರಸ್ತನಾದನು. ಅದು ಮಾತ್ರ ತನ್ನ ತಂದೆಯಾದ ಆದಾಮನಿಂದ ಶಾಪ ಬಂದಿತು. ಅದು ಮಾತ್ರ ಕಾಯಿನ ಮುಖಾಂತರವಾಗಿಯೂ ಸಹ ಆತನಿಗೆ ಶಾಪ ಉಂಟಾಯಿತು. ಆತನು ಮಾಡಿದಂಥ ಎಲ್ಲ ಕಾರ್ಯಗಳು ಶಾಪವುಳ್ಳದಾಗಿತ್ತು. God told him also, ದೇವರು ಆತನಿಗೆ ಹೇಳಿದರು, if you do good, your this thing will be accepted. ನೀನು ಒಳ್ಳೆಯದನ್ನು ಮಾಡೋದಾದರೆ ನೀನು ತರುವಂತ ಕಾಣಿಕೆಯನ್ನು ನಾನು ಅಂಗೀಕರಿಸಿಕೊಳ್ಳುತ್ತೇನೆ. Cain should have obeyed God.
ಕಾಯಿನನು ಈ ದೇವರ ಆಜ್ಞೆಗೆ ಆತನು ವಿಧೇಯನಾಗಬೇಕಿತ್ತು. But he went and murdered his brother. ಅದಕ್ಕೆ ಬದಲಾಗಿ ತನ್ನ ಸ್ವಂತ ತಮ್ಮನನ್ನೇ ಆತನು ಕೊಲೆ ಮಾಡಿದನು. Bible says in Matthew chapter 5, 23 and 24, therefore if you bring your gift to the altar, and there remember that your brother has something against you, leave your gift there before the altar, go your way, first be reconciled to your brother, then come and offer your gift. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ಓದುವಂತ ಸಮಯದಲ್ಲಿ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನಗೆ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. Hallelujah. ದೇರೇ ನಾನು ನಿನಗೆ ಕಾಣಿಕೆ ಕೊಡ್ತೇನೆ, ಸೊ ಎಲ್ಪ್ ಮೀ ಟು ಗೋ ಆ್ಯಂಡ್ ಕಿಲ್ ಮೈ ಬ್ರದರ್. ಅಲ್ಲ, ಕೆಲವರು ಹಂಗೆ ನಾನು ಹೋಗ್ತೇನೆ, ಒಂದು ಕೆಲಸ ಇದೆ, ಅವನ್ನ ಮುಗಿಸ್ಕೊಂಡು ಬರಬೇಕು, ಅದಕ್ಕೆ ಮುಂಚೆ ಸ್ವಾಮಿ ನನ್ನ ಆಫರ್ ತಗೊಳ್ಳಿ, ನನ್ನ ಬ್ಲೆಸ್ ಮಾಡಿ ಸೀದಾ ಹೋಗಿ ಅವನ ಕೊಲೆ ಮಾಡಿಬಿಟ್ಟು ಬಂದುಬಿಡ್ತೀನಿ. ಇಲ್ಲ, ಹಲೋ, ದಟ್ ಕೈಂಡ್ ಆಫ್ ಅ ಪ್ರಯರ್, ದಟ್ ಕೈಂಡ್ ಆಫ್ ಆಫರಿಂಗ್ ಗಾಡ್ ವಿಲ್ ನಾಟ್ ಅಕ್ಸೆಪ್ಟ್. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಈ ರೀತಿಯ ಕಾಣಿಕೆ ಕೊಡುವುದಾದರೆ ದೇವರು ಎಂದಿಗೂ ಅದನ್ನು ಅಂಗೀಕರಿಸಿಕೊಳ್ಳುವುದಿಲ್ಲ. ಗೋ ರೆಕನ್ಸೈಲ್ ವಿತ್ ಯರ್ ಬ್ರದರ್. ಮೊಟ್ಟ ಮೊದಲಾಗಿ ಹೋಗಿ ನಿನ್ನ ಸಹೋದರನ ಸಂಗಡ ಹೋಗಿ ಒಂದಾಗು. If you have anything against anybody, my dear friend, don't offer. Don't bring your offer. You will get only curse. Leave it there only. Go back. Reconcile. Come, then offer. ಒಬ್ಬರ ಮೇಲೆ ಒಬ್ಬರು ಕೋಪವುಳ್ಳವರಾಗಿದ್ದರೆ, ವಿರೋಧವಾಗಿರುವುದಾದರೆ ನೀನು ನಿನ್ನ ಕಾಣಿಕೆಯನ್ನು ಸಮರ್ಪಿಸಬೇಡ. ಮೊಟ್ಟ ಮೊದಲಾಗಿ ಹೋಗಿ ಸಮಾಧಾನವಾದ ನಂತರ ನೀನು ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಯಾಕೆಂದ್ರೆ ಈ ರೀತಿ ಕೊಡುವುದಾದರೆ ನಿನಗೆ ಶಾಪ ಉಂಟಾಗುತ್ತದೆ. Commit ourselves totally, surrender ourselves to God, and that is the best service you give to God. ಸಂಪೂರ್ಣವಾಗಿ ಮನಪೂರ್ವಕವಾಗಿ ದೇವರಿಗೆ ನೀವು ಸಮರ್ಪಿಸಿಕೊಡುವಂತ ಸಮಯದಲ್ಲಿ ಅದೇ ದೇವರಿಗೆ ಉತ್ತಮವಾದ ಕಾಣಿಕೆಯಾಗಿದೆ. Let's close in prayer. ನಾವು ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time that you given us to meditate upon the word. Whether our offerings and the prayers of the worship are acceptable to you, whether they are accepted by you. Yes, Master, many a times we bring our offering, make big prayers, long worships, but all futile efforts. When we ourselves are not acceptable to you, and the quality of the offering that you are bringing is not acceptable to you, it's of no use. Today, Lord, you told us which are the offerings that you accept and which are the offerings you don't accept. Yes, Master. If we come, Lord, with a proud heart and proud mind and offer to God, that is not acceptable to you. But a humble heart and a humble mind, Lord, you accept. That's what the Bible says. Help us, Lord, to understand all these things. When we make our prayers, when we come and worship you, when we bring our offerings, Lord, let it be acceptable by you. Bless your people, O Lord. Yes, Master, we make mistakes many a times, knowingly and unknowingly. Still we have, Lord, we have the wickedness in our mind, but still we want to worship you. Still we want to, Lord, bring offering to you. Help us to understand what you are looking for in us. It is not the, Lord, the offering, but is a person that you are looking at. Thank you. Bless all your people. In Jesus' precious name I pray. Amen. Amen. Amen.